ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಪ್ರತಿದಿನ ಯೇಸು ತನ್ನ ಮಾತುಗಳಿಂದ ಸಾಂತ್ವನ ನೀಡುತ್ತಾನೆ. ಎವ್ರಿ ಡೇ ಜೀಸಸ್ ಕಂಫರ್ಟ್ಸ್ ವಿತ್ ಹಿಸ್ ವರ್ಡ್ಸ್. ಈ ದಿನದ ವಾಕ್ಯ ಮತ್ತಾಯ 19ನೇ ಅಧ್ಯಾಯ 24ನೇ ವಚನ. ಮತ್ತಾಯ 19ನೇ ಅಧ್ಯಾಯ 24ನೇ ವಚನ ಓದಿಕೊಳ್ಳೋಣ. ತಿರುಗಿ ನಾನು ನಿಮಗೆ ಹೇಳುವುದೇನೆಂದರೆ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಸೂಜಿಯ ಕಣ್ಣಿನೊಳಗೆ ಒಂಟೆಯು ನುಗ್ಗುವುದು ಸುಲಭ ಅಂದನು. ನೋಡಿ, ವಾಕ್ಯದಲ್ಲಿ ಏನಂತೆ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರೋದಕ್ಕಿಂತ ಸೂಜಿಯ ಕಣ್ಣಿನಲ್ಲಿ ಒಂಟೆ ನುಗ್ಗುವಂಥದ್ದಾಗಿದೆಯಂತೆ. ಅದು ಯಾವ ರೀತಿಯಾಗಿ, ಏನಕ್ಕೆ ಈ ಮಾತನ್ನು ದೇವರು ಹೇಳುವಂತನಾಗ್ತಾನೆ ಎಂಬುದಾಗಿ, ಏನು ಘಟನೆಯಲ್ಲಿ ನಡೆಯುತ್ತಿದೆ ಎಂಬುದಾಗಿ ಮೊದಲದಾಗಿ ನಾವು ನೋಡಿಕೊಳ್ಳೋಣ. ಒಬ್ಬ ನಿತ್ಯ ಜೀವನ ಪಡೆಯೋದಾದರೆ ಐಶ್ವರ್ಯವಂತನು ಹೇಗೆ ಹಿಂಜೆ ಹೋಗ್ತಾನೆ, ಆತನ ಮನಸ್ಸಿಲ್ಲದ ಕಾರಣ ಹೇಗೆ ಹೋಗ್ತಾನೆ ಎಂಬುದಾಗುತ್ತೆ. ಮತ್ತಾಯ, ಮಾರ್ಕ, ಲೂಕ ಈ 3 ವಿಷಯಗಳ ಸುವಾರ್ತ ಪುಸ್ತಕ ಅದರಲ್ಲಿ ಬರೆಯಲ್ಪಟ್ಟಿದೆ. ಮಾರ್ಕ 10ನೇ ಅಧ್ಯಾಯ 17-27 ವಚನ ಇದೇ ವಾಕ್ಯಗಳಿದೆ, ಮತ್ತು ಲೂಕ 18ನೇ ಅಧ್ಯಾಯ 18-27 ವಚನ ಇದೆ. ನಾವು ಮತ್ತೆ ನೋಡುವಾಗ ಒಬ್ಬ ಮನುಷ್ಯನು ಎಂಬುದಾಗಿ ಹೇಳುತ್ತೆ. ಮತ್ತೆ ಮಾರ್ಕದಲ್ಲಿ ಇದೇ ವಾಕ್ಯ ನೋಡುವಾಗ ಒಬ್ಬನು ಓಡಿ ಬಂದು ಮೊಣಕಾಲೂರಿ ಯೇಸು ಸ್ವಾಮಿ ಬಳಿ ಬಂದು ಕೇಳುವಂತನಾಗಿರ್ತಾನಂತಾರೆ. ಲೋಕದಲ್ಲಿ ಸ್ಪಷ್ಟವಾಗಿ ಆ ಮನುಷ್ಯನು ಏನಾಗಿದ್ದಾನೆ ಎಂಬುದಾಗಿ ತಿಳಿಸ್ಕೊಡ್ತದೆ. ಆ ವಾಕ್ಯದಲ್ಲಿ ನೋಡ್ಕೊಳ್ಳೋಣ. ಲೂಕ 18ನೇ ಅಧ್ಯಾಯ 18-25 ವಚನದವರೆಗೆ ಓದಿಕೊಳ್ಳೋಣ. ಲೂಕ 18ನೇ ಅಧ್ಯಾಯ 18-25 ವಚನದವರೆಗೆ. ಆಗ ಒಬ್ಬನೊಬ್ಬ ಅಧಿಕಾರಿಯು ಆತನಿಗೆ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವನ ಬಾಧ್ಯವಾಗಿ ಹೊಂದುವುದಕ್ಕೆ ಏನು ಮಾಡಬೇಕು ಎಂದು ಹೇಳಿದನು. ಅದಕ್ಕೆ ಯೇಸು ಅವನಿಗೆ, ನೀನು ನನ್ನನ್ನು ಒಳ್ಳೆಯವನೆಂದು ಯಾಕೆ ಕರೆಯುತ್ತಿ? ದೇವರೊಬ್ಬನೇ ಹೊರತು ಒಳ್ಳೆಯವನು ಯಾವನೂ ಇಲ್ಲ. ವ್ಯಭಿಚಾರ ಮಾಡಬೇಡ, ನರಹತ್ಯೆ ಮಾಡಬೇಡ, ಕದಿಯಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ನಿನ್ನ ತಂದೆಯನ್ನು ಮತ್ತು ನಿನ್ನ ತಾಯಿಯನ್ನು ಸನ್ಮಾನಿಸಬೇಕು ಎಂಬ ಆಜ್ಞೆಗಳನ್ನು ನೀನು ಬಲ್ಲವನಾಗಿದ್ದೀ ಅಂದನು. ಅದಕ್ಕವನು, ನನ್ನ ಬಾಲ್ಯ ಪ್ರಾಯದಿಂದ ನಾನು ಇವೆಲ್ಲವುಗಳನ್ನು ಕೈಗೊಂಡಿದ್ದೇನೆ ಎಂದು ಹೇಳಿದನು. ಆಗ ಯೇಸು ಇವುಗಳನ್ನು ಕೇಳಿದಾಗ ಅವನಿಗೆ, ಆದಾಗ್ಯೂ ನಿನಗೆ ಒಂದು ಕೊರತೆ ಇದೆ. ನಿನಗೆ ಇರುವುದೆಲ್ಲವನ್ನು ಮಾರಿ ಬಡವರಿಗೆ ಹಂಚಿಕೊಡು, ಸ್ವರ್ಗದಲ್ಲಿ ನಿನಗೆ ಸಂಪತ್ತಿರುವುದು, ಮತ್ತು ಬಂದು ನನ್ನನ್ನು ಹಿಂಬಾಲಿಸು ಅಂದನು. ಅವನು ಇದನ್ನು ಕೇಳಿ ಬಹಳ ದುಃಖವುಳ್ಳವನಾದನು, ಯಾಕೆಂದರೆ ಅವನು ಬಹಳ ಐಶ್ವರ್ಯವಂತನಾಗಿದ್ದನು. ಅವನು ಬಹಳ ವ್ಯಥೆಗೊಂಡದನ್ನು ಯೇಸು ನೋಡಿ, ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ, ಯಾಕೆಂದರೆ ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ತೂರುವುದು ಸುಲಭ ಎಂದು ಹೇಳಿದನು. ಇಲ್ಲಿ ನಾವು ಓದಿಕೊಳ್ಳುವಾಗ ಈ ಮನುಷ್ಯನಿಗೆ ಯಾರಾಗಿದ್ದಾನೆ, ಒಬ್ಬ ಅಧಿಕಾರಿಯಾಗಿದ್ದಾನಂತೆ. ಆತನು ಯೇಸು ಸ್ವಾಮಿಯ ಬಳಿ ಬಂದು, ಒಳ್ಳೆ ಬೋಧಕನೇ ಎಂಬುದಕ್ಕೆ ಕರೆತು ನನ್ನ ನಿತ್ಯ ಜೀವನ ಹೊಂದ್ಕೋಬೇಕಂದ್ರೆ ನಾನು ಏನು ಮಾಡಬೇಕು ಎಂಬುದಕ್ಕೆ ಕೇಳುವಂತನಾಗಿದ್ದಾನೆ. ಆದರೆ ಯೇಸಪ್ಪ ಹೇಳ್ತಾರೆ, ನೀ ನನ್ನನ್ನು ಒಳ್ಳೆಯವನು ಯಾಕೆ ಕರಿತಿದ್ಯಾ? ದೇವರು ಒಬ್ಬನೇ ಹೊರತು ಒಳ್ಳೆಯವನು ಯಾವನೂ ಇಲ್ಲ ಎಂಬುದು ಹೇಳುತ್ತಾನೆ. ಅಂದರೆ ನೋಡಿ, ಯೇಸು ಸ್ವಾಮಿ 100% ಆತನು ಮನುಷ್ಯ ರೂಪವಾಗಿದ್ದನು, ಜೊತೆ ಆತನು 100% ದೇವರಾಗಿದ್ದಾನೆ. ಆತನು ದೇವರ ಕುಮಾರನಾಗಿ ಇರುವಾಗಲೂ ಆತನು ಮನುಷ್ಯರೊಳಗೆ ಬಂದಿರುವಾಗ ಮನುಷ್ಯ ಕುಮಾರನಾಗಿದ್ದಾನೆ. ಮನುಷ್ಯ ಸ್ವರೂಪದಲ್ಲಿರುವಾಗ ಆತನು ಹೇಳ್ತಾನೆ, ನನ್ನನ್ನು ನೀನು ಒಳ್ಳೆಯವನ ಯಾಕೆ ಹೇಳ್ತೀಯಾ? ದೇವರೊಬ್ಬನೇ, ತಂದೆಯ ದೇವರೊಬ್ಬರೇ ಒಳ್ಳೆಯವರು ಎಂಬುದಾಗಿ ಆತನು ಹೇಳ್ಕೊಡ್ತಿದ್ದಾನೆ. ನೋಡಿ, ಆತ ಮನುಷ್ಯರಾಗಿ ಇರುವಾಗಲೂ ಸಹ ಆತನು ನಾನು ಒಳ್ಳೆಯವನೆಂಬುದಾಗಿ ಹೇಳ್ತಿಲ್ಲ. ಜೊತೆಗೆ ನೀನು ಏನು ಮಾಡಬೇಕು ಅಂತ ನಿಂಗೆ ಗೊತ್ತಿಲ್ವಾ ಅಂತ ಕೇಳಿಬಿಟ್ಟು ಹೇಳ್ತಿದ್ದಾನೆ. ವ್ಯಭಿಚಾರ ಮಾಡಬೇಡ, ನರಹತ್ಯೆ ಮಾಡಬೇಡ, ಕದಿಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ನಿನ್ನ ತಂದೆಯನ್ನು ಮತ್ತು ನಿನ್ನ ತಾಯಿಯನ್ನು ಸನ್ಮಾನಿಸಬೇಕು, ಆಜ್ಞೆಗಳು ನೀನು ಬಲ್ಲವನಾಗಿದ್ದೀನಿ, ನಿಂಗೆ ಗೊತ್ತಿದ್ದಿಲ್ವದೆಲ್ಲವ ಆಜ್ಞೆಗಳು ಎಂಬುದಾಗಿ ಹೇಳ್ತಾನೆ. ಅಧಿಕಾರಿ ಅಂತ ಹೇಳುವಾಗ ಆತನಿಗೆಲ್ಲ ಗೊತ್ತಿರುತ್ತೆ, ಸತ್ಯವೇದ ಬಗ್ಗೆ ಆತನೆಲ್ಲವನ್ನು ತಿಳಿದಿರುವಂತನಾಗಿರ್ತಾನೆ ಆ ವ್ಯಕ್ತಿ. ಅದಕ್ಕೆ ಹೇಳ್ತಾನೆ, ಆ ವ್ಯಕ್ತಿ ಅಧಿಕಾರಿ ಹೇಳುವಾಗ, ನನ್ನ ಬಾಲ್ಯ ಪ್ರಾಯದಿಂದ, ನಾನು ಚಿಕ್ಕಂದಿನಿಂದಲೂ ಇದುವರೆಗೂ ಇವೆಲ್ಲಗಳನ್ನು ಕೈಗೊಂಡು ನಡೆದಿದ್ದೇನೆ ಎಂಬುದಾಗಿ ಹೇಳ್ತಾನೆ. ದೇವರು ಯೇಸಪ್ಪದ ನೋಡ್ಬಿಟ್ಟು ಆತನ ಕಡೆ ನೋಡಿ ಹೇಳ್ತಿದ್ದಾನೆ, ನಿನಗೆ ಒಂದು ಕೊರತೆ ಇದೆ, ನಿನಗೆ ಒಂದು ಕೊರತೆ ಇದೆ. ಅದೇನಂತ ಹೇಳಿದ್ರೆ, ನಿನಗೆ ಇರುವಂಥದ್ದೆಲ್ಲವನ್ನು ಮಾರಿ ಬಡವರಿಗೆ ಕೊಡು ಎಂಬುದಾಗಿ ಹೇಳ್ತಾನೆ. ಯಾಕೆಂದರೆ ಆತನು ಅಧಿಕಾರಿ ಇರುವಾಗ ಆತನಿಗೆಲ್ಲ ಸಕಲ ಸಂಪತ್ತುಗಳು, ಆತನ ಐಶ್ವರ್ಯವಂತನಾಗಿರ್ತಾನಂತೆ. ಅದಕ್ಕೆ ನೀನು ಕೊಡುವಾಗ ಸ್ವರ್ಗದಲ್ಲಿ ನಿನಗೆ ಸಂಪತ್ತಿರುತ್ತದೆ, ನಿನ್ನದೆಲ್ಲವನ್ನು ಬಡವರಿಗೆ ಹಂಚಿಕೊಡು ಎಂಬುದಾಗಿ ಹೇಳ್ತಾನೆ. ಅದನ್ನು ಕೇಳಿದ ತಕ್ಷಣ ಆ ಅಧಿಕಾರಿ ಬಹು ದುಃಖವುಳ್ಳನಾಗಿ, ನೋಡಿ, ಆತನು ಒಂದು ಮುಖವನ್ನೇ ತುಂಬ ಸಪ್ಪಗೆ ಮಾಡಿಕೊಂಡು ಮನಸ್ಸಿನಲ್ಲೇ ದುಃಖವುಳ್ಳವನಾಗಿ ಅವನು ಹೋಗ್ಬಿಡ್ತಾನಂತೆ. ಅವಾಗ ಹೇಳ್ತಾನೆ,
ಬಹು ವ್ಯಥೆಗೊಂಡದ್ದನ್ನು ಯೇಸು ನೋಡಿ ಆತನ ದುಃಖಪಟ್ಟಿದ್ದು ನೋಡಿ ಹೇಳ್ತಾನೆ, ಐಶ್ವರ್ಯವಂತ ದೇವರ ರಾಜ್ಯದಲ್ಲಿ ಸೇರುವುದೆಷ್ಟೋ ಕಷ್ಟ ಎಂಬುದಾಗಿ. ನಿಜವಾಗಿಯೂ ಐಶ್ವರ್ಯವಂತರು ದೇವರ ರಾಜ್ಯ ಸೇರೋದಕ್ಕಿಂತ ಸೂಜಿಯ ಕಣ್ಣು ಒಂದು ಹೇಗೆ ಚಿಕ್ಕದಾದ ಒಂದು ಜಾಗದಲ್ಲಿ ಅಷ್ಟು ದೊಡ್ಡದಾದ ಪ್ರಾಣಿ ಒಂದು ಒಂಟೆ, ಆ ಒಂಟೆ ನುಗ್ಗ್ಬೋದು. ಆದರೆ ಐಶ್ವರ್ಯವಂತನು ದೇವರ ರಾಜ್ಯಕ್ಕೆ ಬಾಧ್ಯ ಆಗುವುದಕ್ಕೆ ಆತನು ಇಷ್ಟಪಡೋದಿಲ್ಲ ಅಂತ. ನೋಡಿ ವಾಕ್ಯ ಹೇಗೆ ಅಂತ ಈ ವಾಕ್ಯದಲ್ಲಿ ನಾವು ನೋಡುವುದಾದರೆ, ನಿತ್ಯವಾಗಿ ನಿತ್ಯ ಜೀವ ಬೇಕಾ? ಈ ಲೋಕದ ನಾವೆಲ್ಲವೂ ತ್ಯಜಿಸಲೇಬೇಕು, ಎಲ್ಲ ಬಿಟ್ಟು ಹೋಗಲೇಬೇಕು. ನಾವು ಬರುವಾಗ ಏನೋ ತೆಗೆದುಕೊಂಡು ಬರಲಿಲ್ಲ, ನಾವು ಹೋಗುವಾಗಲೂ ಏನೋ ತೆಗೆದುಕೊಳ್ಳೋಕ್ಕೂ ಸಾಧ್ಯವೂ ಅಲ್ಲ. ಅದೇ ಇರುವಾಗ ನಾವು ಇರುವ ತನಕ ದೇವರಿಗಾಗಿ ನಾವು ಫಲವನ್ನು ಕೊಡುವಂಥರಾಗಿರಬೇಕು. ನಾವು ಆತ ರಾಜ್ಯಕ್ಕಾಗಿಯೂ ಆತ ನೀತಿಗಾಗಿಯೂ ಮತ್ತು ನಮ್ಮ ಆತ್ಮವು ನಾವಿಲ್ಲಿಂದ ಭೂಮಿಯಲ್ಲಿ ಎತ್ತಲ್ಪಡುವಾಗಲೂ ಆತನ ರಾಜ್ಯದಲ್ಲಿ ಸೇರುವಂಥರಾಗಿರಬೇಕು. ಆತನ ಬಳಿಯಲ್ಲಿ ನಾವು ಇರುವಂಥರಾಗಿರಬೇಕು. ನಿತ್ಯ ಜೀವನ ಪಡಿಬೇಕೆಂತ ಹೇಳುವಾಗ ಇಲ್ಲಿರುವುದೆಲ್ಲವನ್ನು ನಾವು ಬಿಟ್ಟು ಕೊಡುವಂಥರಾಗಿರಬೇಕು. ದೇವರ ಸ್ತೋತ್ರ. ನಿಜವಾಗಿಯೂ ನಾವು ಐಶ್ವರ್ಯವಂತರು ಯಾವುದಾಗಿರಬೇಕು? ಆತನ ವಾಕ್ಯದಲ್ಲೂ ಪರಿಶುದ್ಧಾತ್ಮ ಹೊಂದಿಕೊಂಡವರಾಗಿರಬೇಕು. ಜೊತೆಗೆ ಆತನ ಮಾತುಗಳಿಗೆ ವಿಧೇಯರಾಗಿರುವಾಗ ಮಾತ್ರ ನಮಗೆ ನಿತ್ಯ ಜೀವವುಳ್ಳವರಾಗಿರುತ್ತೆ. ನಮ್ಮ ಜೀವಿತ ಕಾಲವೆಲ್ಲ ಆತನ ಸ್ತುತಿಸಿ ಕೊಂಡಾಡುವಾಗ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗಲೇ ಆತ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯ ಆಗುತ್ತೆ. ನೋಡಿ ಹೇಗೆ ಒಂದು ಸೂಜಿ ಕಣ್ಣು, ಆ ಸೂಜಿ ಅಂತ ಹೇಳುವಾಗ ಅದು ಚಿಕ್ಕದಾದ ಒಂದು, ಅದು ಕಣ್ಣಿಗೆ ಕಾಣಿಸ್ತಿರುವಂಥ ಅಂಥ ಚಿಕ್ಕದಾದಲ್ಲಿ ಅಂಥ ದೊಡ್ಡ ಪ್ರಾಣಿಯಾಗಿರುವಂಥ ಒಂಟೆ ಹೋಗಬಹುದು ಸುಲಭ, ಆ ತೂರಿ ಹೋಗ್ಬೋದು. ಆದರೆ ಐಶ್ವರ್ಯವಂತ ಮನಸ್ಸು, ಈ ಲೋಕದ ಮೇಲಿರುವಂಥ ಮನಸ್ಸು ಇಟ್ಕೊಂಡು ಪರಲೋಕ ರಾಜ್ಯಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಮೊದಲಾಗಿ ನಾವು ನಮ್ಮ ನಿತ್ಯ ಜೀವ ಬೇಕು ಅನ್ನುವಾಗ ಆತನ ಹಿಂಬಾಲಿಸೋಣ. ಆತನ ಹೇಳಿದಂಥ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯುವ ಮಾತ್ರವೇ ಸಿಗುವಂಥದ್ದಾಗಿದೆ, ನಿತ್ಯ ಜೀವವಾಗಿದೆ. ದೇವರ ಸ್ತೋತ್ರ ಸಲ್ಲಿಸುತ್ತಾ ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ಕೃಪೆ ನಮ್ಮೆಲ್ಲರದ್ದು ಇರಲಿ. ಆಮೇಲೆ